ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಆರ್ನಾ ಮೂಲೇರ್ ಅಂತ. ನಾನು ಕನ್ನಡದ ಹುಡುಗಿ. ಇದು ಕನ್ನಡದಲ್ಲಿ ಮೊದಲನೇ ಪಿಕ್ಚರ್. ತುಂಬ ಖುಷಿ ಆಗ್ತಿದೆ ಇಲ್ಲಿ ಬಂದು ಒಂದು ಸಿನಿಮಾ ಮಾಡೋದಂದರೆ. ಇದರಲ್ಲಿ ಮೇಲ್ ಲೀಡ್ ಪ್ರಥಮ ಅವ್ರು ಮಾಡ್ತಿದ್ದಾರೆ, ಫೀಮೇಲ್ ಲೀಡ್ ನಾನು ಮಾಡ್ತಾಯಿದ್ದೀನಿ. ಕನ್ನಡದಲ್ಲಿ ಒಂದು ಅವಕಾಶ ಬರೋದು ಅನ್ನೋದು ತುಂಬ ಅದೃಷ್ಟವಾಗಿ ಭಾವಿಸ್ತೀನಿ. ತುಂಬ ಸಂತೋಷವಾಗಿದೆ. ಭವ್ಯ ಮ್ಯಾಮ್, ಶೋಭರಾಜ್ ಸರ್, ಮಿಮಿಕ್ರಿ ಗೋಪಿ ಅವರು ಆ್ಯಂಡ್ ಪ್ರಭಾಕರ್ ಸರ್ ಎಲ್ಲರ ಜೊತೆ ಮಾಡೋದು ತುಂಬ ಖುಷಿ ಆಗ್ತಿದೆ. ಆ್ಯಂಡ್ ನಮ್ಮ ಮೂವಿ ನಿಮ್ಗೆಲ್ಲರಿಗೂ ಇಷ್ಟ ಆಗುತ್ತಂತ ಪ್ರಾರ್ಥನೆ ಮಾಡ್ತಾ ಇದ್ದೀನಿ. ಆ್ಯಂಡ್ ಇವತ್ತು ಲಾಸ್ಟ್ ಡೇ ಶೂಟ್ ಇದೆ. ಸೊ ಸಕ್ಸಸ್ಫುಲಿ ವಿ ಹ್ಯಾವ್ ಕಂಪ್ಲೀಟೆಡ್ ದ ಶೂಟ್. ಇದು ಲಾಸ್ಟ್ ಡೇ ಶೂಟ್. ತುಂಬ ಖುಷಿಯಾಗಿದೆ ಇಲ್ಲಿವರೆಗೂ ಬಂದಿದ್ದೀವಂತ. ತುಂಬ ಒಂದು ಫೈಟ್ಸ್ ಇದ್ದಾವೆ. ಕೌರವ್ ವೆಂಕಟೇಶ್ ಸರ್ ಇದ್ದಾರೆ ಅಂದರೆ ಫೈಟ್ಸ್ ಇಲ್ಲದೆ ಹೆಂಗಿರುತ್ತೆ. ಸೊ ತುಂಬ ದೊಡ್ಡ ಫೈಟ್ಸ್ ಇದ್ದಾವೆ. 6 ಫೈಟ್ಸ್ ಇದ್ದಾವೆ. ಆ್ಯಂಡ್ ನನ್ನ ಕ್ಯಾರೆಕ್ಟರ್ ತುಂಬ ಕಾಮಿಡಿಯಾಗಿರುತ್ತೆ. ಆ ಕಡೆ ತುಂಬ ಒಂದು ಸೀರಿಯಸ್ ಆಗಿ ಸೀನ್ ನಡೀತಾ ಇರುತ್ತೆ. ಆ್ಯಂಡ್ ನನ್ನ ಕ್ಯಾರೆಕ್ಟರ್ ಬಂದು ಹೀಗೆ ಕಾಮಿಡಿ ಮಾಡಿಬಿಡುತ್ತೆ. ಆವಾಗ ಸೀನೆಲ್ಲ ಒಂಥರ ಸೀರಿಯಸ್ ಆಗಿದ್ದವರೆಲ್ಲ ನಗದು ಸ್ಟಾರ್ಟ್ ಮಾಡ್ತಾರೆ. ಸೊ ನನ್ನ ಕ್ಯಾರೆಕ್ಟರ್ ತುಂಬ ಬಬ್ಲಿ ಸ್ವಲ್ಪ ಲೈಕ್ ಏನೋ ನಾಟಿ ಆಗಿ ಬಬ್ಲಿ ಆಗಿರುತ್ತೆ. ಐ ರಿಯಲಿ ಲೈಕ್ ಮೈ ಕ್ಯಾರೆಕ್ಟರ್. ನಿಮ್ಗೆಲ್ಲರಿಗೂ ಇಷ್ಟ ಆಗುತ್ತೆ ಅಂತ ಅಂದ್ಕೊಳ್ತಾ ಇದ್ದೀನಿ. ಪ್ರಥಮ ಅವ್ರ ಹತ್ರ ಶೂಟ್ ಮಾಡೋದಂದರೆ ಒಂಥರ ಕಷ್ಟನೇ, ಆದರೂ ಇಷ್ಟದಾಗಿ ಫಿನಿಷ್ ಮಾಡ್ತೀವಿ. ಸೊ ಅವ್ರು ನಾವು ಮಾತಾಡೋಕ್ಕೆ ಬಿಡಲ್ಲ, ಅವರು ಸ್ಟಾರ್ಟ್ ಆಗಿಬಿಡ್ತಾರೆ. ಅದು ಟ್ರೈನಾಗಿ ಹೋಗ್ತಾ ಇರುತ್ತೆ. ನಾವು ಅವ್ರ ಹತ್ರ ಗೆಲ್ಲೋದಂದರೆ ಇಂಪಾಸಿಬಲ್. ಇದೊಂಥರ ಡಿಫ್ರೆಂಟ್ ಎಕ್ಸ್ಪೀರಿಯನ್ಸ್. ಕೌರವ್ ವೆಂಕಟೇಶ್ ಅವರು ಫಸ್ಟಾಗಿ ಬಂದವಾಗ ತುಂಬ ಸೀರಿಯಸ್ ಆಗಿದ್ದರು. ದೆನ್ ಲೇಟರ್ ನಾವೆಲ್ಲ ತುಂಬ ಜೆಲ್ ಆಗಿದ್ದೀವಿ. ಎಲ್ಲ ಒಂಥರ ಫ್ಯಾಮ್ಲಿ ಆಗಿ ಶೂಟಿಂಗ್ ಮಾಡಿದ್ದೀವಿ. ತುಂಬ ಚೆನ್ನಾಗಿ ಅನಿಸ್ತು. ಸರ್ದು ಒಂದು ಟ್ರೇಡ್ ಮಾರ್ಕ್ ಇದರಲ್ಲಿ ಕಾಣಿಸುತ್ತೆ. ಸರ್ ಎಷ್ಟಕ್ಕೊಂದು ಫೈಟ್ಸ್ ಮಾಡಿದ್ದಾರೆ, ಅದೆಲ್ಲ ಇದರಲ್ಲಿ ಕಾಣಿಸುತ್ತೆ. ತುಂಬ ಖುಷಿಯಾಗಿದೆ ಇಷ್ಟು ಎಕ್ಸ್ಪೀರಿಯನ್ಸ್ ಆ್ಯಂಡ್ ಸೀನಿಯರ್ಸ್ ಆ್ಯಕ್ಟರ್ಸ್ ಆ್ಯಂಡ್ ಡೈರೆಕ್ಟರ್ಸ್ ಜೊತೆ ಮಾಡೋದು. ಸೀರಿಯಸ್ಲಿ ನಾನು ಮಾತಾಡೋದು ನೋಡಿರ್ತೀರಾ. ಈ ಸಲ ನಾನು ಮಾತಾಡಲ್ಲ, ಇವ್ರು ಮಾತಾಡ್ತಾರೆ. ಫ್ರೆಂಡ್ ಅಂತ ನಾನು ಹೆಮ್ಮೆಯಿಂದ ಹೇಳ್ತೀನಿ. ಬಿಕಾಸ್ ಸಿನಿಮಾಗೋಸ್ಕರ ಡೆಡಿಕೇಶನ್ ಇಟ್ಕೊಂಡು ಬೆಳಗ್ಗೆ 4 ಗಂಟೆಗೆ ಹೈದರಾಬಾದಿಂದ ಹೊರಟು ಬಂದಿದ್ದಾರೆ. ಇವ್ರು ಮಾತಾಡಲಿ, ನೀವು ಮಾತಾಡಿ. ಏನು ನಿಮ್ಮ ಹೆಸರು? ನನ್ನ ಹೆಸರು ಆರ್ನಾ ಮೂಲೇರ್ ಅಂತ. ಹೆಂಗೆ ನಿಮ್ಮ ಸಿನಿಮಾ ಇಂಡಸ್ಟ್ರಿ ಎಂಟ್ರಿ? ನಾನು ಆ್ಯಸ್ ಅ ಚೈಲ್ಡ್ ಆರ್ಟಿಸ್ಟ್ ಸ್ಟಾರ್ಟ್ ಮಾಡಿರೋದು. ಐ ಆಮ್ ಇನ್ ಟು ಕ್ಲಾಸಿಕಲ್ ಡ್ಯಾನ್ಸ್, ವೆಸ್ಟರ್ನ್ ಡ್ಯಾನ್ಸ್ ಆ್ಯಂಡ್ ಐ ಆಮ್ ಅ ಕರಾಟೆ ನ್ಯಾಷನಲ್ ಪ್ಲೇಯರ್ ಆಲ್ಸೋ. ಇರಬೇಕು. ಕರಾಟೆ. ಓ, ಥ್ರಿಲ್ಲರ್ ಮಂಜು ತಂಗಿ ಮಗಳು. ತುಂಬ ಖುಷಿ ಆಯಿತು. ಈ ಸಿನಿಮಾ ನಿಮ್ಗೆ ದೊಡ್ಡ ಸಕ್ಸಸ್ ಆಗಲಿ. ಕನ್ನಡಕ್ಕೆ ಹೀರೋಯಿನ್ಸ್ ಕೊರತೆ ಇದೆ ಅಂತ ಹೇಳ್ತಾರೆ. ಡೆಫಿನೆಟ್ಲಿ ಅದನ್ನು ತುಂಬ್ತಾರೆ ಆರ್ನಾ ಅವರು. ನಿಜಕ್ಕೂ ಹೇಳ್ತೀನಿ, ಆಕೆ ಕರೆಕ್ಟಾಗಿ ಇದು ನಾನು ಯೂಶ್ವಲ್ ನನ್ನ ಸಿನಿಮಾದಂದರೆ ನಮ್ಮ ಬಗ್ಗೆನೇ ನಾವು ಮಾತಾಡ್ಕೊಳ್ತೀವಿ. ಬಟ್ ನನ್ನ ಸಿನಿಮಾ ಬಿಟ್ಟು ಒಂದು ಮಾತು ಹೇಳ್ತೀನಿ. ಪ್ರಾಮಾಣಿಕವಾಗಿ ಆಕೆ ಫೋಕಸ್ಡ್ ಆಗಿ ಮಾಡಿದ್ರೆ, ಕನ್ನಡಿಗರ ಆಶೀರ್ವಾದ ಮಾಡಿದ್ರೆ ಡೆಫಿನೆಟ್ಲಿ ಆಕೆ ಕನ್ನಡದ ಸ್ಟಾರ್ ಆಗ್ತಾರೆ. ನಿಜವಾಗ್ಲೂ ಆ ಪ್ರತಿಭೆ ಅವ್ರಿಗಿದೆ. ಅವ್ರಿಗೆ ಒಳ್ಳೇದಾಗಲಿ ಅಂತ ಈ ಮೂಲಕನ ಹಾರೈಸ್ತೀನಿ. ಮೊದಲನೇ ದಿನನೇ ಇವ್ರು ಹೆದರ್ಕೊಂಡ್ಬಿಟ್ರು. ಫಸ್ಟ್ ದಿನ ಏನೋ ರೆಡಿನಾ, ಓಕೆ ಬನ್ನಿ ಅಂತ ತಕ್ಷಣ ಸರ್ ಹಿಂಗೆ ಮಾತಾಡ್ತಾರೆ. ನನಗೆ ಎಷ್ಟು ಸಾಫ್ಟಾಗೆಲ್ಲ ಮಾತಾಡ್ತಾರೆ, ಇವ್ರು ಇಷ್ಟೊಂದು ರಫಾಗಿ ಮಾತಾಡ್ತಾರೆ. ಹೆದರ್ಕೊಂಡ್ಬಿಟ್ರು. ಅಲ್ಲಿಂದ ಶುರುವಾದಿದ್ದು ಇವತ್ತೊಂದು ಜರ್ನಿ ಯಾಕೆ ಶುರುವಾಗಿದೆ, ನಡೀತಾ ಇದೆ. ಒಂದು ಫ್ಯಾಮಿಲಿಯಾಗಿ ಎಲ್ಲ ಕಲ್ತ್ಬಿಟ್ಟಿದ್ದೀವಿ. ಬೇಸಿಕಲಿ ನಾನು ಸ್ವಲ್ಪ ಸಾಫ್ಟ್ ಆಗಿ ಅಂದರೆ ನಾನು EMIs ಬಿಲ್ಸ್ ಎಲ್ಲ ಮಾಡಬೇಕಲ್ವಾ. ಸೊ ಅದಕ್ಕೆ ಪೇಮೆಂಟ್ಗೆ ನಾನು ಬದುಕಬೇಕಲ್ವಾ. ಬಟ್ ತುಂಬ ಚೆನ್ನಾಗಿ ಅನಿಸುತ್ತೆ. ನಾನು ತುಂಬ ಸ್ವಲ್ಪ ಸಾಫ್ಟಾಗಿ ಮಾತಾಡೋದು, ಸೈಲೆಂಟ್ ಆಗಿರೋದು. ಅದರಲ್ಲಿ ಸರ್ ತುಂಬ ಎನರ್ಜಿ ಇರ್ತಾರೆ. ಪ್ರಥಮ ಅವರು ತುಂಬ ಹೈಪರ್ ಇರ್ತಾರೆ. ಎಲ್ಲರಿಗೂ ಗೊತ್ತಿದೆ ಎಷ್ಟು ಹೈಪರ್ ಆಗಿದ್ದಾರೆ. ಸೊ ಇವ್ರ ಹತ್ರ ಮಾತಾಡಿ ಗೆಲ್ಲೋದಂದರೆ ಇಂಪಾಸಿಬಲ್. ಸೊ ಮಾತಾಡೋದೇ ಬೇಡ, ಗೆಲ್ಲೋದೇ ಬೇಡ. ಥ್ಯಾಂಕ್ ಯು, ಒಳ್ಳೇದಾಗಲಿ. ಇನ್ನೇನಿದ್ರು ಸಿನಿಮಾ ಟೀಸರ್ ಅತಿ ಶೀಘ್ರದಲ್ಲಿ ಬರ್ತಾ ಇದೆ, ನೋಡಿ. ಎಲ್ರಿಗೂ ನಮಸ್ಕಾರ. ನಾನು ಸುಷ್ಮಿತಾ, ಧನ್ಯಲೋಕ ಚಾನೆಲ್ ವತಿಯಿಂದ ನಿಮಗೆ ಒಂದು ರಿಕ್ವೆಸ್ಟ್ ಏನಂದರೆ, ನೋ ಕೊಕೇನ್ ಅಂತ ಹೊಸ ಸಿನಿಮಾ ಅನ್ನೋದಕ್ಕಿಂತ ಹೊಸ ಕಾನ್ಸೆಪ್ಟ್ ಅಂತೂ ಅಲ್ಲ, ಹೊಸ ಸಿನಿಮಾ ಮಾತ್ರ. ಈ ಒಂದು ಕಾನ್ಸೆಪ್ಟು ಪ್ರತಿಯೊಬ್ಬರು ನೋಡಲೇಬೇಕಾಗಿರೋವಂಥ ಒಂದು ವಿಚಾರ. ಸೊ ಭಾಳ ಖುಷಿಯಿಂದ ಎಂಜಾಯ್ ಮಾಡಿಕೊಂಡು ತಮಾಷೆ ಮೂಲಕ ನಿಮಗೊಂದು ಸಂದೇಶವನ್ನು ಕೊಡುವಂತಹ ಸಿನಿಮಾ. ಈ ಮೂಲಕ ಏನು ಹೇಳ್ತೀನಿ ಅಂದರೆ, ಈ ಸಿನಿಮಾ ರಿಲೀಸ್ ಆಗುತ್ತೆ ಆದಷ್ಟು ಬೇಗ. ನೀವೆಲ್ಲರೂ ಕೂಡ ಹತ್ತಿರದ ಚಿತ್ರಮಂದಿರಗಳಲ್ಲಿ ಹೋಗಿ ನೋಡ್ಬೋದು. ಹಾಗೆ ಇದರಲ್ಲಿ ಒಂದು 6 ಫೈಟ್ ಇದೆ. ಫೈಟನ್ನು ಕೂಡ ತುಂಬ ವಿಭಿನ್ನವಾಗಿ ಮಾಡಿದ್ದೀವಿ. ಹಾಗೆ ಪ್ರಥಮಣ್ಣ ಮುಖ್ಯ ಪಾತ್ರದಲ್ಲಿ ಕಾಣಿಸ್ಕೊಂಡಿದ್ದಾರೆ. ಭವ್ಯ ಮೇಡಮ್ ಕೂಡ ಇದ್ದಾರೆ. ನನ್ನ ತಾಯಿ ಪಾತ್ರ ಮಾಡಿಸಿದ್ದಾರೆ. ನಾನು ಅವರ ಮಗಳ ಪಾತ್ರ ಮಾಡ್ತಾಯಿದ್ದೀನಿ. ಆ್ಯಂಡ್ ಏನಂದರೆ ತುಂಬ ಒಳ್ಳೆ ಕಾಸ್ಟಿಂಗ್ ಕ್ರೂ ಇರೋವಂಥ ಸಿನಿಮಾ. ಅವ್ರ ಜೊತೆ ಎಲ್ಲ ಆ್ಯಕ್ಟ್ ಮಾಡ್ತಾ ಇರೋದೇ ನನ್ನ ಸೌಭಾಗ್ಯ. ತುಂಬ ಸೀರಿಯಸ್ ಆಗಿ ಹಿಂಗೆ ಮಾಡಬಾರ್ದು ಕಣೋ, ಹಂಗೆ ಮಾಡಬಾರ್ದು ಕಣೋ, ಹಿಂಗೆ ಕಣೋ, ಹಂಗೆ ಕಣೋ ಅಂದರೆ ನಾವೇ ಚಿಕ್ಕ ವಯಸ್ಸಲ್ಲಿ ನಾವೇ ಕೇಳ್ತಿರ್ಲಿಲ್ಲ. ಈಗ ಒಂಚೂರು ಬುದ್ಧಿ ಬಂದ ಮೇಲೆ ಏನೇನು ವಿಚಾರಗಳು ಅಂತ ಗೊತ್ತಾಗಿ ನಾವು ಈಗ ಒಂಚೂರು ಮಾತು ಕೇಳ್ತೀವಿ. ಆಗ ನಾವು ಕೇಳ್ತಿರ್ಲಿಲ್ಲ. ಸೊ ಹಾಗಾಗಿ ತಮಾಷೆ ಮೂಲಕ, ಎಂಟರ್ಟೈನ್ಮೆಂಟ್ ಮೂಲಕ ಒಂದು ದೊಡ್ಡ ಪರದೆ ಮೇಲೆ ತೋರಿಸೋವಂಥ ಒಂದು ಹೊಸ ಪ್ರಯತ್ನವನ್ನು ಮಾಡಿದ್ದೀವಿ. ನೋ ಕೊಕೇನ್
ಈ ಸಿನಿಮಾಲಿ ನಂದು ಒಂದು ಅದ್ಭುತವಾದ ಪಾತ್ರ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಯಾಕಂದರೆ ಸಿನಿಮಾ ಮೈನ್ ವಿಲನ್ನೇ ನಾನು. ಇದಕ್ಕೆ ಮೊದಲು ಪ್ರಥಮ್ ಜೊತೆ ಕರ್ನಾಟಕದ ಅಳಿಯ ಅಂತ ಒಂದು ಮಾಡಿದ್ದೆ ಸಿನಿಮಾ. ಅದು ಇನ್ನೂ ರಿಲೀಸ್ ಆಗಬೇಕು, ಸ್ವಲ್ಪ ಪೆಂಡಿಂಗ್ ಏನಿದೆ. ಆ ಸಿನಿಮಾಲಿ ನಾನು ಏನಕ್ಕೆ ಪ್ರಥಮು ಅಷ್ಟೊಂದು ಇಷ್ಟ ನನಗೆ ಅಂದರೆ ಅಣ್ಣವ್ರ ಫ್ಯಾಮಿಲಿ, ಅಂದರೆ ಅಣ್ಣವ್ರ ಜೊತೆ ಮಾಡಿದ್ದೆ, ಶಿವರಾಜ್ ಕುಮಾರ್ ಅವ್ರ ಜೊತೆ ಮಾಡಿದ್ದೆ, ಪುನೀತ್ ಅವ್ರ ಜೊತೆ ಮಾಡಿದ್ದೆ, ರಾಘಣ್ಣ ಅವ್ರದ್ದು ಒಂದು ಮಿಸ್ ಆಗಿಬಿಟ್ಟಿತ್ತು ರಾಘಣ್ಣನ ಜೊತೆ ಮಾಡಿದೆ ಕರ್ನಾಟಕದ ಅಳಿಯಲ್ಲಿ. ಅದೊಂದು ಖುಷಿ ನನಗೆ, ಯಾಕಂದರೆ ಅಣ್ಣವರು 3 ಜನ ಮಕ್ಕಳ ಜೊತೆ ಮಾಡಿದ್ದೆ, ಅವ್ರದ್ದೊಂದು ಬ್ಯಾಲೆನ್ಸ್ ಇತ್ತು. ಆ ಪ್ರಥಮ ಅದೊಂದು ಅವಕಾಶ ಮಾಡಿಕೊಟ್ಟ. ಆಮೇಲೆ ಈ ಸಿನಿಮಾ ಆಲ್ಮೋಸ್ಟ್ ಅಲ್ಲೂ ಮುಗ್ದಿದೆ. ಈ ಸಿನಿಮಾಲಿ ಒಂದು 2 ಫೈಟ್ ಇದೆ ಪ್ರಥಮ ಜೊತೆ ನಂದು. ಒಂದು ಫೈಟ್ ಮುಗ್ದಿದೆ, ಇನ್ನೊಂದು ಫೈಟ್ ಬ್ಯಾಲೆನ್ಸ್ ಇದೆ. ಇನ್ನೇನು ಕ್ಲೈಮ್ಯಾಕ್ಸ್ ಹತ್ರ ಬರ್ತಾ ಇದೆ. ಸಿನಿಮಾ ತುಂಬ ಅದ್ಭುತವಾಗಿ ಮಾಡಿದ್ದಾನೆ. ಸ್ಟೋರಿ ಸ್ಕ್ರೀನ್ ಪ್ಲೇ ಎಲ್ಲ ಪ್ರಥಮದೇ. ಆಮೇಲೆ ಮಾಸ್ಟ್ರು ನನಗೆ ಸುಮಾರು ನಾನು 30 ವರ್ಷ ಇಂಡಸ್ಟ್ರಿಯಲ್ಲಿ ಇದ್ದಾಗಿಂದನೂ ನೋಡ್ತಾ ಇದ್ದೀನಿ ಮಾಸ್ಟ್ರ್ ಬಗ್ಗೆ. ಯಾಕಂದರೆ ಸುಮಾರು ಸಿನಿಮಾಲಿ ನನಗೆ ಡೂಪೆಲ್ಲ ಹಾಕಿದ್ರು ಮಾಸ್ಟ್ರು. ಅವರು ಯಾವುದೇ ಆಗಲಿ ಈಗಲೂ ಒಂದು 2-3 ಸಿನಿಮಾ ಮಾಡಿದ್ದಾರೆ ಅವರು. ಅವ್ರ ಜೊತೆ 2-3 ಸಿನಿಮಾಲೂ ಆ್ಯಕ್ಟ್ ಮಾಡಿದ್ದೆ. ಈ ಸಿನಿಮಾಲಿ ಈ ಥರ ಕೊಕ್ಕೆ ಈ ಥರ ತುಂಬ ಕೇಳ್ತಾಯಿದ್ರು. ಪ್ರಥಮ ತುಂಬ ಕೇಳ್ತಾಯಿದ್ದೆ, ಬಟ್ ನನಗೆ ಬ್ಯುಸಿ ಇದ್ದೆ, ಸ್ವಲ್ಪ ಒಪ್ಕೊಳಕ್ಕೆ ಆಗ್ತಾಯಿದ್ದಿಲ್ಲ. ಆಮೇಲೆ ಪಾಪ ನನಗೋಸ್ಕರ ಕಾದು ನನ್ನ ಕೆಲಸ ಮಾಡಿಸ್ಕೊಂಡ್ರು. ಇನ್ನು ಶೋಭರಾಜ್ ಆಗಲಿ, ನಮ್ಮ ಗೋಪೇನ ಆಗಲಿ, ಎಲ್ಲ ಅಂದರೆ ಸುಮಾರು ಜನ ಇಂಡಸ್ಟ್ರಿಯಲ್ಲಿ ಕಲಾವಿದ್ರನ್ನ ಹಾಕಿ ಮಾಡಿದ್ದಾನೆ. ಅದೊಂದು ಖುಷಿ ಪಡಬೇಕು. ಯಾರೇ ಸ್ವಲ್ಪ ದೂರ ಇಂಡಸ್ಟ್ರಿ ಯಾರೇ ದೂರ ಇದ್ರೂ ಬಿಡಲ್ಲ, ಅವನು ಕರೆದು ಮಾಡಿಸ್ತಾನೆ. ಧನ್ಯಲೋಕ ವಾಹಿನಿಗೆ ನಮಸ್ಕಾರ. ನಾನು ನೋ ಕೊಕೇನ್ ಚಿತ್ರದಲ್ಲಿ ಮಾಡ್ತಾ ಇದ್ದೀನಿ. ಈ ಚಿತ್ರದ ಹೀರೋ ಬಂದು ನಮ್ಮ ಪ್ರಥಮ್ ಅವರು, ಗೊತ್ತಿರಬೇಕಲ್ಲ. ಇದು ಇರಲಿ, ನಾನು ಒಂದು ಪ್ರಥಮ್ಗೆ ತಾಯಿಯಾಗಿ ಮಾಡ್ತಾ ಇದ್ದೀನಿ. ಈ ಕ್ಯಾರೆಕ್ಟ್ರ್ ತುಂಬ ಚೆನ್ನಾಗಿದೆ. ಇಷ್ಟು ವರ್ಷಗಳ ಕಾಲ ನಾನು ಈ ಥರ ಒಂದು ಕ್ಯಾರೆಕ್ಟರ್ ಮಾಡಿರಲಿಲ್ಲ. ಸೆಂಟಿಮೆಂಟು ಆ ಥರ ಮಾಡ್ಕೊಂಡಿದ್ದು. ಇದರಲ್ಲಿ ಒಂದು ಕಾಮಿಡಿ ಟೈಪ್ ಕ್ಯಾರೆಕ್ಟರ್ ನಂದು. ತುಂಬ ಚೆನ್ನಾಗಿ ಮೂಡಿ ಬಂದಿದೆ ಈ ಚಿತ್ರದಲ್ಲಿ. ಇದರಲ್ಲಿ ಶೋಭರಾಜ್ ಇದ್ದಾರೆ. ಈ ಚಿತ್ರದ ಹೀರೋ ಬಂದು ಪ್ರಥಮ್, ಹೀರೋಯಿನ್ ಬಂದು ಆರ್ನ, ಅಣ್ಣ ಮಗಳ ಕ್ಯಾರೆಕ್ಟ್ರಾಗಿ ಸುಷ್ಮಿತಾ ಅಂತ ಮಾಡ್ತಿದ್ದಾರೆ. ಶೋಭರಾಜ್ ಮಾಡ್ತಿದ್ದಾರೆ ಇದರಲ್ಲಿ, ಹಾಗೂ ಮಿಮಿಕ್ರಿ ಗೋಪಿ ಮಾಡ್ತಿದ್ದಾರೆ. ಈ ಚಿತ್ರವನ್ನು ಕೌರವ ವೆಂಕಟೇಶ್ ಅವರು ನಿರ್ದೇಶನ ಮಾಡ್ತಿದ್ದಾರೆ. ಬಹಳಷ್ಟು ಆಗಿನ ಎಲ್ಲ ಕಲಾವಿದರು ಅವರೊಟ್ಟಿಗೆ ಮಾಡಲಿಕ್ಕೆ ನನಗೆ ತುಂಬ ಖುಷಿ ಆಗ್ತಿದೆ. ನಿಜ ಆ ಒಂದು ಜರ್ನಿ ಈಗಲೂ ಕಂಟಿನ್ಯೂ ಆಗ್ತಿರೋದು. ವಿ ಆರ್ ಆಲ್ ಬ್ಲೆಸ್ಡ್. ಎಲ್ರಿಗೂ ನಮಸ್ಕಾರ. ನೋ ಕೊಕೇನ್ ಶೂಟ್ ನಡೀತಾ ಇದೆ. ಮೇಡಮ್ ನಮ್ಮ ಶಕ್ತಿ, ಅವ್ರ ಜೊತೆ ಕೆಲಸ ಮಾಡೋಕ್ಕೆ ಸಿಕ್ಕಿದ್ದು ನಮ್ಮ ಪುಣ್ಯ. ದೇವರಣೆಗೂ ತುಂಬ ಖುಷಿ ಆಗ್ತಾ ಇದೆ. ಒಂದು ಒಳ್ಳೆ ಆ್ಯಕ್ಷನ್ ಕಾಮಿಡಿ ಸಿನಿಮಾ. ಮೇಡಮ್ ನಿಮ್ಗೆ ನಿಜವಾಗ್ಲೂ ಇಷ್ಟ ಆಗ್ತಾರೆ. ಒನ್ ಆಫ್ ದ ವಂಡರ್ಫುಲ್ ಆ್ಯಕ್ಟ್ರಸ್. ನಮ್ಮ ಕನ್ನಡಕ್ಕೆ ಸಿಕ್ಕಂಥ ಅದ್ಭುತ ಕೊಡುಗೆ ಅವರು ಇರೋದೇ ನಮ್ಗೆ ಹೆಮ್ಮೆ. ಇವತ್ತು ಅವ್ರ ಜೊತೆ ನಾನು ಸಿನಿಮಾ ಮಾಡ್ತಾ ಇದ್ದೀನಿ. ತುಂಬ ಚರ್ಚೆ ಮಾಡ್ತೀವಿ ಸಿನಿಮಾ ವಿಚಾರ, ಕಾರ್ಯಕ್ರಮಗಳ ವಿಚಾರ. ಆ್ಯಂಡ್ ಯಾವಾಗಲೂ ಪಾಸಿಟಿವಿಟಿಗೆ ಬ್ರ್ಯಾಂಡ್ ಅಂಬಾಸಿಡ್ರು ಭವ್ಯ ಮೇಡಮ್ಮು. ನೋಡಿ ಈ ಸಿನಿಮಾ ನಿಮ್ಗೆ ಇಷ್ಟ ಆಗುತ್ತೆ. ಮೇಡಮ್ ನಿಮ್ಗೆ ಇಷ್ಟ ಆಗ್ತಾರೆ. ಮೇಡಮ್ ಯಾರೆಲ್ಲ ಇಷ್ಟಪಟ್ಟಿದ್ರು ಅವ್ರಿಗೆಲ್ಲರಿಗೂ ಈ ಸಿನಿಮಾ ಮೂಲಕ ಇನ್ನಷ್ಟು ಹತ್ತಿರ ಆಗ್ತಾರೆ. ಇದೊಂದು ಡಿಫ್ರೆಂಟ್ ಕ್ಯಾರೆಕ್ಟರ್, ಕಾಮಿಡಿ ಟೈಪ್ ಅಲ್ವಾ? ಹೌದು, ಕಾಮಿಡಿ. ವೆರಿ ನೈಸ್ ಕ್ಯಾರೆಕ್ಟರ್. ಥ್ಯಾಂಕ್ ಯು. ಈ ಚಿತ್ರವನ್ನು ನೀವೆಲ್ಲ ನೋಡಿ ಪ್ರೋತ್ಸಾಹಿಸಿ ಆಶೀರ್ವದಿಸಿ.